ಸೊ ಹಾಯ್ ಗಾಯ್ಸ್, ನೀವು ತಮ್ಮನೇಲಲ್ಲಿ ನೋಡಿದ್ದೀರಾ 18+ ಅಂತ ಹೇಳಿ. ಸೊ 18+ ಅಂದರೆ ಏನಪ್ಪ ಅಂತ ನಿಮಗೆ ಕ್ಯೂರಿಯಾಸಿಟಿ ಪಕ್ಕಾ ಬಂದಿರುತ್ತೆ. ಸೊ 18+ ಅಂದರೆ ಏನಪ್ಪ ತೋರ್ಸೋಕೆ ಹೋಗ್ತಿದ್ದಾರೆ ಇವರು ಅಂತ ಹೇಳಿ. ಸೊ 18 ಅನ್ನೋದು ಒಂದು ಸ್ಪೆಷಲ್ ಮೊಮೆಂಟ್ ಆಫ್ ಲೈಫ್ ಅಂತಲೂ ಸಹ ಹೇಳ್ಬೋದು ನೀವು. ಸೊ 18ಅಲ್ಲಿ ನೀವು ನಿಮ್ಮ ಚೈಲ್ಡಿಶ್ ಬಿಹೇವಿಯರ್ ನೀವು ಅಡಲ್ಟಾಗಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ವೋಟರ್ ಐಡಿನೇ ಕೊಟ್ಬಿಡ್ತಾರೆ ಅಡಲ್ಟ್ ಅಂತ ಹೇಳಿ. ಸೊ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಯಾವುದೇ ಆದರೂ ನಿಮಗೆ 18 ಆದಮೇಲೆ ಸಿಗೋದು. ಅದೇ ರೀತಿ ನಿಮಗೆ ಫ್ರೀಡಮ್, ನಿಮಗೋಸ್ಕರ ಅನ್ನೋ ಒಂದು ಫ್ರೀಡಮ್ ಏನು ಸಿಗುತ್ತೆ ಅದು ಮೊದಲಿಂದ ಸ್ವಲ್ಪ ಜನಕ್ಕೆ ಇರುತ್ತೆ, ಬಟ್ ಎವ್ರಿ ಒನ್ ವಿಲ್ ನಾಟ್ ಹ್ಯಾವ್ ದ್ಯಾಟ್. ಸೊ ಈ ವಿಡಿಯೋ ಯಾವುದೇ ರೀತಿ ಸ್ಕ್ರಿಪ್ಟೆಡ್ ಅಲ್ಲ. ಸೊ ಯಾವುದನ್ನು ನಾನು ಬರೆದಿಲ್ಲ. ಇವಾಗ ಏನು ಅನಿಸುತ್ತೆ ಅಟ್ ದ ಮೊಮೆಂಟ್ ಹೇಳ್ತಿದ್ದೀನಿ. ಸೊ ಏನಾದರೂ ಮಧ್ಯದಲ್ಲಿ ತಪ್ಪಾದರೆ ಕ್ಷಮಿಸ್ಬಿಡಿ. ಸೊ ಇವಾಗಲೇ ಅಪಲೋಜೈಸ್ ಮಾಡ್ಕೊಳ್ತೀನಿ. ಸೊ ಏನಪ್ಪ 18+ ಬಗ್ಗೆ ವಿಡಿಯೋ ಮಾಡ್ತಿದ್ದಾನೆ, ಸೊ ಫಾರ್ ದ ಫಸ್ಟ್ ಟೈಮ್ ತೊಗೊಂಬಂದಿದ್ದಾನೆ ಈ ರೀತಿ ವಿಡಿಯೋ ಅಂತ ಥಿಂಕ್ ಮಾಡ್ತಿದ್ದೀರಾ. ಬಟ್ ಏಕೋ ಗೊತ್ತಿಲ್ಲ, ಜಸ್ಟ್ ಒಂದು ವಾಕ್ ಹೋಗಿದೆ. ಬಟ್ ಹಾಗೆ ಏನೇನೋ ಪ್ಲ್ಯಾನ್ ಮಾಡಬೇಕಾದ್ರೆ ಈ ರೀತಿ ಒಂದು ವಿಡಿಯೋ ಮಾಡಬೇಕಲ್ವಾ. ಎಲ್ಲ ನನ್ನ ಕ್ಯಾಟಗರಿಯವರೇ ಇರೋದು, ಅಂದರೆ ನನ್ನ ಫ್ರೆಂಡ್ಸ್ ಥರನೇ ನೀವೆಲ್ಲ ನನ್ನ ಫ್ರೆಂಡ್ಸ್. ಸರ್ ಅಂತ ಎಲ್ಲ ಕರೀತೀರಾ, ದಟ್ಸ್ ನಥಿಂಗ್ ಫಾರ್ ಮೀ. ಸೊ ಸರ್ ಎಲ್ಲ ಬೇಡ. ಸೊ ಬ್ರೋ ಅಂತ ಕರೀರಿ, ಅದೊಂಥರ ಫೀಲೇ ಚೆನ್ನಾಗಿರುತ್ತೆ. ಸೊ ಹಾಗೆ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಆಮ್ ಯುವರ್ ಚಂದನ್ ಫ್ರಮ್ ಯೂನಿಕೋಡ್ ಎಜುಕೇಷನ್. So let's get started, guys. ಸೊ ಇವಾಗ ಇಂಟ್ರೋ ನೋಡಿದ್ದೀರಾ 18+ ಅಂತ ಹೇಳಿ, ಯಾವುದ್ರ ಬಗ್ಗೆ ಮಾತಾಡ್ತಾನೆ ಅನ್ನೋ ಕ್ಯೂರಿಯಾಸಿಟಿ ನಿಮಗೆ ಮೂಡಿರ್ಬೋದು. ಸೊ ಏನಪ್ಪ ಅಂದರೆ, ನೀವು ಚಿಕ್ಕದ್ರಲ್ಲಿದ್ದಾಗಲೇ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ಪೇರೆಂಟ್ಸ್ ಎಲ್ಲ ಇವನ್ನ ಇಂಜಿನಿಯರ್ ಮಾಡಬೇಕು, ಇವನ್ನ ಡಾಕ್ಟರ್ ಮಾಡಬೇಕು. ಡಾಕ್ಟರ್ ಆದರೆ ಎಷ್ಟೊಂದು ಜನದ ಲೈಫ್ ಜೊತೆ ಅವರ ಲೈಫ್ ಸೇವ್ ಮಾಡೋದು ಆಗಿರಲಿ, ಆ ಥರ ಒಂದು ಲೈಫ್ ಕೊಟ್ಟಾಗುತ್ತೆ ಡಾಕ್ಟರ್ ಆದರೆ. ಸೊ ಡಾಕ್ಟರ್ ಮಾಡಿಸಿದ್ರೆ ನನ್ನ ಮಗ ಎಲ್ಲರೂ ಉಗುಳ್ತಾರೆ ಅದೇ ರೀತಿ ಒಂದು ಏನಂತಾರೆ, ಇವಾಗ ಪ್ಯಾನ್ ಕಾರ್ಡು ನೋಡಿ, ವೋಟರ್ ID ಕಾರ್ಡ್ ಇದೆ ನೋಡಿ, ಒಂದು ಆಧಾರ್ ಕಾರ್ಡ್ ಇದೆ ನೋಡಿ, ಅದೇ ರೀತಿ ಮಗನ ಆಕ್ಯುಪೇಷನ್ ಕಾರ್ಡ್ ಅಂತ ಇಟ್ಕೋಬೇಕು ಅನಿಸುತ್ತೆ ಈಗ. ಸೊ ಆ ಥರ ಆಗೋಗಿದೆ. ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಸಿನಾರಿ ಕೂಡ ಹಾಗೇ ಇದೆ, ಏನು ಅಷ್ಟೊಂದೇನು ಚೇಂಜ್ ಇಲ್ಲ. ಹಳೆ ಕಾಲದಲ್ಲಿ ಅಂತಿದ್ರು ಅಂತ ನಾನು ಹೇಳ್ತಿಲ್ಲ, ಈಗಲೂ ಕೂಡ ಅದೇ ರೀತಿ ಇದೆ. ಸೊ ನಿಮ್ಮ ಪೇರೆಂಟ್ಸು ಪ್ಯಾನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ಜೊತೆ ಏನು ಹೇಳಿ ಆಕ್ಯುಪೇಷನ್ ಕಾರ್ಡ್, ಚೈಲ್ಡ್ಸ್ ಆಕ್ಯುಪೇಷನ್ ಕಾರ್ಡ್ ಅಂತ ಒಂದು ಎಕ್ಸ್ಟ್ರಾ ಇಟ್ಕೊಬಿಡ್ತಾರೆ ಮೊದಲೇ ಚಿಕ್ಕದ್ರಲ್ಲೇ. ಏನು ಡಾಕ್ಟರ್ ಆಗಬೇಕು ಅಂತ ಎಲ್ಲರ ಜೊತೆನೂ ನಾನು ಡಾಕ್ಟರ್ ಮಾಡಿಸ್ತೀನಿ. ಮತ್ತು ಅದೇ ರೀತಿ ಹಾಗೆ ಬರ್ತಾ 10th ಎಲ್ಲ ಪಾಸ್ ಆಗ್ತಾ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಇವಾಗ 6th-ಇಂದ 10th-ವರೆಗೆ ನಿಮ್ಮ ಮೈಂಡು, ಅಂದರೆ ನೀವು ಟೀನೇಜ್ಗೆ ರೀಚ್ ಆಗ್ತೀರಾ ಪ್ಯೂಬರ್ಟಿಲಿ, ಆ್ಯಂಡ್ ನಿಮ್ಮ ಮೈಂಡು ಸಖತ್ತು ಶಾರ್ಪ್ ಇರುತ್ತೆ. ಆ ಟೈಮಲ್ಲಿ ಸಖತ್ತು ಓವರ್ ಥಿಂಕ್ ಮಾಡುತ್ತೆ, ಅಥವಾ ಸಖತ್ತು ಬೇಗ ಡಿಸಿಷನ್ಸ್ ತೊಗೊಳ್ಳೋದಾಗಿರಲಿ, ಆ ರೀತಿ ಎಲ್ಲ ಮಾಡ್ತೀರಾ. ಬಟ್ ಆ್ಯಂಡ್ ಫ್ಯಾಂಟಸೈಸಿಂಗ್ ಏನಿದೆ ಅಂದರೆ ಏನೋ ಆಗದೇ ಇರೋವಂಥದ್ದೆಲ್ಲನೂ ಥಿಂಕ್ ಮಾಡೋದಾಗಿರಲಿ, ಅದೇ ರೀತಿ ಬರುತ್ತೆ. ಬಟ್ ನೀವೇನಾದರೂ ಇವಾಗ ಚಿಕ್ಕದ್ರೆ, ಫಾರ್ ಎಕ್ಸಾಂಪಲ್ ಒಂದು ಹೇಳ್ತಿರೋದಷ್ಟೇ, ಮಿಸ್ ಇಂಡಿಯಾ ಫಿಲಮ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ, ಅದು ಚೆನ್ನಾಗಿದೆ, ನೀವು ನೋಡಿ. ನೀವೇನಾದರೂ 7th-ಅಲ್ಲಿ ಇರಬೇಕಾದ್ರೆ ಏನಾದರೂ ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು, ನನ್ನದೇ ಒಂದು ಕಂಪ್ನಿ ಕಟ್ಟಬೇಕು ಅಂದರೆ, ನಿಮ್ಮ ಫ್ಯಾಮಿಲಿ ಏನಾದ್ರು ಮಿಡಲ್ ಕ್ಲಾಸ್ ಆಗಿದ್ದರೆ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಂಪ್ನಿ ಎಲ್ಲ ಕಟ್ಟೋವಂಥ ದೊಡ್ಡ ಕನಸೆಲ್ಲ ಇಟ್ಕೋಬೇಡ ಅಂತ ಹೇಳಿರ್ತಾರೆ. ಸೊ ಸೇಮ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಅಂತಲೇ ಅಂದ್ಕೊಳ್ಳಿ ನೀವು. ಸೊ ಹಾಗೆ ಹೇಳಿರ್ಬೇಕಾದ್ರೆ ನಮಗೆ ಒಂಥರ ಅದು ಡಿಸ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಎಂಕರೇಜ್ಮೆಂಟ್ ಕೊಡೋದಕ್ಕಿಂತ ಆ ರೀತಿ ಮಾಡೋದೇ ಜಾಸ್ತಿ ಆಗಿಬಿಡುತ್ತೆ. ಇಂಡಿಯನ್ ಸಿನಾರಿಯೋ ಪ್ರಕಾರ ಹೇಳ್ತಿರೋದು, ಇದು ಬೇರೆ ಕಂಟ್ರೀಸಲ್ಲಿ ಚೇಂಜ್ ಇರ್ಬೋದು. ಸೊ ಈ ರೀತಿ ಇರಬೇಕಾದ್ರೆ ನೀವು ಜಸ್ಟ್ ಥಿಂಕ್ ಮಾಡಬೇಕು, ಅವ್ರನ್ನ ಕಾಂಪ್ರಮೈಸ್ ಮಾಡೋದು ಹೇಗೆ ಅಂತೇಳಿ. ಸೊ ಇವಾಗ ಕಾಂಪ್ರಮೈಸು ಮಾಡಿಲ್ಲ ಅಂದ್ಕೊಂಡು 10th ಕೂಡ ಪಾಸ್ ಮಾಡಿದ್ರಿ. ಸೊ ನಿಮ್ಮ ಅಪ್ಪಂಗೆ ಅಥವಾ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ನೀವು ಡಾಕ್ಟರ್ ಆಗೋದೇ ಇಷ್ಟ. ಸೊ ಬಟ್ ನಿಮ್ಮ ಏಮ್ ಬಂದು ನೀವು ಒಂದು ಎಂಪೈರ್ ಕಟ್ಟಬೇಕು. ಸೊ ನಿಮ್ಮದೇ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು, ಅಥವಾ ನಿಮ್ಮಿಂದ ಯಾವ್ದಾದ್ರು ಜನಕ್ಕೆ ಒಂದು ಹೆಲ್ಪ್ ಮಾಡಬೇಕು. ಬಟ್ ಡಾಕ್ಟರ್ ಆಗಲ್ಲ, ಡಾಕ್ಟ್ರಾಗೆ ಹೆಲ್ಪ್ ಮಾಡೋಕ್ಕಾಗೋದು ಅನ್ನೋದು ಎಷ್ಟೊಂದು ಜನದ ನಂಬಿಕೆ. ಅದು ಎಷ್ಟೊಂದು ಜನ ಅಂದ್ಕೊಬಿಟ್ಟಿದ್ದಾರೆ, ಡಾಕ್ಟರ್ ಆದರೆ ಮಾತ್ರ ಲೈಫ್ ಸೇವ್ ಮಾಡೋಕ್ಕಾಗೋದು ಅಂತೇಳಿ. ಸೊ ಆ ರೀತಿ ಏನಿಲ್ಲ. ನೀವು ಯಾವುದೇ ಇವಾಗ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಯಾಕೆ ಆರ್ಮಿ ಕಳಿಸ್ಲಿ ಡಾಕ್ಟರ್ ಆಗೋ ಬದಲು ಆ ಥರ ಹೇಳೋರು. ಆರ್ಮಿಲಿ ಹೋಗ್ಬಿಡಪ್ಪ, ಸೇವ್ ಮಾಡಪ್ಪ ಲೈಫ್ನ, ಎಲ್ಲರ ಲೈಫ್ ಸಾರಿ ಆ ರೀತಿ ಇರುತ್ತೆ. ಬಟ್ ಎಲ್ಲ ಫ್ಯಾಮಿಲಿಗಳು ಸಹ ಅದೇ ರೀತಿ. ಬಟ್ ನಾವಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಅವ್ರಿಗೆ ನಮ್ಮ ಮೇಲೆ ತುಂಬ ಕೇರ್ ಇರುತ್ತೆ. ಎಲ್ಲಿ ಮಗನಿಗೆ ಜಾಬ್ ಸಿಗದೆ ಮಾಮೂಲಿ ಕಾಮನ್ ಪರ್ಸನ್ ಆಗೋಗ್ತಾನೋ. ಏನಕ್ಕಂದರೆ ಹಳೆ ಕಾಲದಲ್ಲಿ ನೋಡಿ,
ಹಳೆ ಕಾಲದಲ್ಲಿ ಸಖತ್ ಪುವರ್ ಬ್ಯಾಕ್ಗ್ರೌಂಡ್ ಇತ್ತು, ಇಂಡಿಯಾನೇ ಫುಲ್ ಪುವರ್, ಎಕಾನಮಿನೇ ಪುವರ್ ಇತ್ತು. ಸೊ ಎಲ್ಲ ಅಂದ್ಕೊತಿದ್ದಿತ್ತು ಜಸ್ಟ್ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕಪ್ಪ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರು ಆಗ್ಬೋದು, ಫುಲ್ ಲೋ ಲೆವೆಲ್ ಫ್ಯಾಮಿಲಿ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಬೋದು ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಅಂತೇಳಿ. ಅದೇ ರೀತಿ ಇವಾಗ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲೇ ಹುಟ್ಬಿಟ್ಟಿದ್ದೀವಿ. ಸೊ ಅವ್ರಿಗೆ ಏನು ಭಯ ಅಂದರೆ, ಎಲ್ಲಿ ನಮ್ಮ ಮಗ ಮತ್ತೆ ಲೋವರ್ ಕ್ಲಾಸ್ ಅಂದರೆ ಮಿಡಲ್ ಕ್ಲಾಸಿಂದ ಕೆಳಗಡೆ ಏನಿದೆ ಲೋವರ್ ಕ್ಲಾಸ್ ಫ್ಯಾಮಿಲಿ ಟರ್ನ್ ಆಗಿಬಿಡ್ತಾನೋ, ಜಾಬ್ ಇಲ್ಲದೆ ಹೇಗೆ ಹುಡ್ಕೊಬಿಡ್ತಾನೋ, ಆ ರೀತಿ ಎಲ್ಲ ಪೇರೆಂಟ್ಸ್ಗೆ ಸಖತ್ ಕೇರ್ ಇರುತ್ತೆ ನಮ್ಮ ಮೇಲೆ. ಅದನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದೇನಿಲ್ಲ. ಸೊ ಇಲ್ಲೇನು ಥಿಂಕ್ ಮಾಡಬೇಕಂದ್ರೆ, ನೀವು ಹೇಗೆ ಕಾಂಪ್ರಮೈಸ್ ಮಾಡೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ 18+ ಆಗಿದ್ದೀರಾ, ಇವಾಗಲಾದರೂ ನೀವೇನಾದ್ರು ಇನ್ನೂ ಕಾಂಪ್ರಮೈಸ್ ಮಾಡಿಲ್ಲ ಅಂದರೆ ದಿಸ್ ಇಸ್ ದ ಲಾಸ್ಟ್ ಇನ್ನೇನು ಸೆಕೆಂಡ್ಸ್ ಅಂತ ಹೇಳ್ಬೋದು. ಏನಾದರೂ ಇವಾಗ ಏನಾದರೂ 2020 ಈ ವಿಡಿಯೋ ನೋಡ್ತಿದ್ರೆ ನೀವು KCET ಇನ್ನೇನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಇನ್ನೂ ಕೂಡ ಟೈಮ್ ಇದೆ ನೀವು ಚೇಂಜ್ ಮಾಡೋಕ್ಕೆ. ನಿಮ್ಮ ಸ್ಟ್ರೀಮ್ನ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸೊ ಚೇಂಜ್ ಮಾಡ್ಬೋದು. ಬಟ್ ಈ ವಿಡಿಯೋ ಫುಲ್ಲು ಎಂಡ್ ತನಕ ಇರೋದ್ರಿಂದ ಜಸ್ಟ್ 2020 ಅಲ್ಲ 2050 ಆದರೂ ಈ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಸೊ ಆದ್ದರಿಂದ ಅದನ್ನು ಸ್ಕಿಪ್ ಮಾಡೋಣ. ಮತ್ತು ಹೇಳೋದಾದರೆ, ಸೊ ಈ ರೀತಿ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ ನೀವು 10th ಅಷ್ಟರಲ್ಲೂ ಮಾಡೋಕ್ಕಾಗಲಿಲ್ಲ ಅಂದರೆ 11th 12th. ಇವಾಗ ನೀವು ಬಿಸ್ನೆಸ್ಗೆ ಹೋಗಬೇಕು ಅನ್ನೋದಾದರೆ ಕಾಮರ್ಸ್ ಓದಿದರೆ ನಿಮಗೆ ಒಂದು ಹೈ ಎಂಡ್ ಇರುತ್ತೆ, ಬಿಸ್ನೆಸ್ಸಲ್ಲಿ ಎಲ್ಲ ಗೊತ್ತಿರುತ್ತೆ. ಸೊ ಆ ರೀತಿ ಎಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೋದು ನೀವು ಕಾಮರ್ಸ್ಗೆ ಹೋದರೆ. ಬಿಸ್ನೆಸ್ ಐಡಿಯಾಸ್ ಇರ್ಬೋದು, ಸ್ಟ್ರಾಟಜೀಸ್ ಆಗಿರ್ಬೋದು. ಬಟ್ ನಿಮ್ಮನ್ನ ಸೈನ್ಸಿಗೆ ತಳ್ತಾರೆ, ಅದರಲ್ಲೂ ಸೇಮ್ ID ಕಾರ್ಡ್ ಅದನ್ನು ಏನಾದರೂ ಒಂದು ನೇಮ್ ಕೊಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ ಯಾವ ID ಕಾರ್ಡ್ ನೇಮ್ ಅಂತ. ಆಕ್ಯುಪೇಷನ್ ID ಕಾರ್ಡ್ ಏನು ಹೇಳಿದೆ ಅದೇ ರೀತಿ ಕೋರ್ಸ್ ID ಕಾರ್ಡ್ ಅಂತ ಏನಾದ್ರು ಹೊಸದು ಇಡಬೇಕು, ಸೈನ್ಸ್ ಓದ್ತಿದ್ದಾನೆ ಮಗ ಅಂತೇಳಿ. ಸೊ ಅದನ್ನು ಹೇಳ್ಕೊಂಡು ಓಡಾಡ್ತಾರೆ, ಸೈನ್ಸ್ ಓದ್ತಿದ್ದಾನೆ ನಮ್ಮ ಮಗ ಅಂಥ ಕಾಲೇಜಲ್ಲಿ, ಫುಲ್ಲು ಟಾಪ್ ಕಾಲೇಜಲ್ಲಿ. ಸೊ JEE ಕೋಚಿಂಗ್ ಸೇರಿಸಿದ್ದೀನಿ ಆಕಾಶ್ ಇನ್ಸ್ಟಿಟ್ಯೂಟಲ್ಲಿ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ದೀನಿ, ಅವ್ನು ಪಕ್ಕ MBBS ಮಾಡ್ತಾನೆ, ಅವ್ನು ಪಕ್ಕ IIT ಜಾಯ್ನ್ ಆಗ್ತಾನೆ ಅಂತ ಹೇಳಿ. ಸೊ ಟೈಮ್ ತಗೋತೀನಿ ಅನ್ಸುತ್ತೆ ಮಧ್ಯದಲ್ಲಿ. ಆ್ಯಕ್ಚುಲಿ ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಆವಾಗಲೇ ಹೇಳಿದ್ದೀನಿ. ಸೊ ಆರ್ ಯು ಪ್ರಿಪೇರಿಂಗ್ ಫಾರ್ KCET 2021? You know, the Unacademy Plus subscription includes benefits such as premium content at affordable price, structured live courses with dedicated live doubt clearing sessions, quizzes at regular intervals, and daily practice problems. And single subscription will give you unlimited access, everything under single Plus subscription. So Unacademy has 20+ top educators. I'll be showing in the next slides. They have 10+ years of experience. ಸೊ ಇವೆಲ್ಲ ಆಗೂ ಸಹ ನೀವು 11th 12th ಪಾಸ್ ಮಾಡಿಬಿಟ್ರಿ, ಕಂಪ್ಲೀಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಈ ಪೊಸಿಷನಲ್ಲಿ ನೀವು 18+ ಟರ್ನ್ ಆಗ್ತೀರಾ. ನಿಮ್ಮ ಮೆಚ್ಯೂರಿಟಿ ಲೆವೆಲ್ ಕಂಪ್ಲೀಟಾಗಿ ಅಂದರೆ ಟೋಟಲಾಗಿ ಮೆಚ್ಯೂರಿಟಿ ನೀವು ರೀಚ್ ಆಗಿರ್ತೀರ. ಸ್ವಲ್ಪ ಲೇಟ್ ಆದರೂ ಸಹ ನಿಮ್ಮೊಂದು ರೇಂಜ್ಗೆ ಮೆಚ್ಯೂರಿಟಿ 90% ಆದರೂ ರೀಚ್ ಆಗೇ ಇರ್ತೀರ. ನಿಮಗೆ ಫುಲ್ ಗೊತ್ತಿರುತ್ತೆ ಹೇಗೆ ಜನ ಹೇಗೆ ನಡ್ಕೋತಾರೆ. ನಾವು ಚಿಕ್ಕದ್ರಲ್ಲಿ ಅಂದ್ಕೊಂಡಂಗೆ ವರ್ಲ್ಡ್ ಇಲ್ಲ, ಸಖತ್ ಚೇಂಜ್ ಇದೆ. ಮತ್ತು ಫ್ಯಾಂಟಸೈಸಿಂಗ್ ಏನೂ ನಡೆಯಲ್ಲ ಇಲ್ಲಿ, ನಾವು ಅಂದ್ಕೊಳ್ಳೋಕ್ಕೆ ಆಗದೆ ಇರೋದು. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಾಳೆನೇ ಸ್ಟೀವ್ ಜಾಬ್ಸ್ ಆಗ್ತೀನಿ ಅಂದರೆ ಆಗಲ್ಲ. ಇವಾಗ ನೀವು ಯಾರಾದ್ರೂ ಹೋಗಿ ನಾನು ಸ್ಟೀವ್ ಜಾಬ್ಸ್ ಥರ ಆಗಬೇಕು ಅಂದರೆ ಅವ್ರು ಅನ್ಕೋತಾರೆ, ಓ ಇವನು ಫ್ಯಾಂಟಸಿಲಿದ್ದಾನೆ, ಟೀನೇಜರ್ ಅಲ್ವಾ ಬಿಡು ಮಾಮೂಲಿ ಇದು ಅಂತ ಅನ್ಕೋತಾರೆ. ಬಟ್ ನೀವು ಸ್ಟೀವ್ ಜಾಬ್ಸ್ ಆಗಬೇಕು ಅಂದರೆ ನೀವು ಆಗ್ಬೋದು, ಆಗೋಕ್ಕಾಗಲ್ಲ ಅಂತ ಏನಿಲ್ಲ. ಬಟ್ ನಾಳೆನೇ ಸ್ಟೀವ್ ಜಾಬ್ಸ್ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇಟ್ ಮೇ ಟೇಕ್ 50 years ತೊಗೊಂಡ್ರು ಹೇಳೋಕ್ಕಾಗಲ್ಲ. ಬಟ್ ಸ್ಟೀವ್ ಜಾಬ್ಸ್ ಹಾಗೇ ಆಗ್ತೀರಾ. ನಿಮ್ಮ ಮೇಲೆ ಡೆಡಿಕೇಶನ್ ಇದ್ದರೆ, ಡಿಟರ್ಮಿನೇಷನ್ ಇದ್ದರೆ ನೀವು ಹಾಗೇ ಆಗ್ತೀರಾ. ಸೊ ಸಖತ್ ಡಿವೇಟ್ ಆಗ್ತಿದ್ವಿ ಅನಿಸುತ್ತೆ. ಸೊ 12th ಮುಗಿಸ್ತೀರಾ. 12th ಮುಗಿಸು ಸಹ ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ನೀವು ನಿಮ್ಮ ಲೈಫ್ನ ವೇಸ್ಟ್ ಮಾಡ್ಕೋತೀರಾ ಅಂತಲೇ ಹೇಳ್ಬೋದು. ಸೊ ನೀವು ಏನಾದರೂ 12th ಆಗೂ ಸಹ ಕಾಂಪ್ರಮೈಸ್ ಆಗಿಲ್ಲ ಅಂದರೆ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕೋರ್ಸ್ಗೆ ಹೋಗ್ತೀರಾ. ಸೊ ಮತ್ತು ಜಾಬ್ ಏನೋ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಕೂಡ ಸಿಗ್ಬೋದು, ಆದರೆ ನೀವು ಖುಷಿಯಾಗಿರ್ತೀರಾ? ನೆವರ್. ಸೊ ಎಷ್ಟೊಂದು ಜನನ ನಾನು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ. ಎಷ್ಟೊಂದು ಜನ ಹೇಳ್ತಾರೆ, ನನಗೆ ಜಾಬ್ ಇಷ್ಟಿದೆ, ಪರ್ ಮಂತ್ 2 lakh ಸ್ಯಾಲ್ರಿ ಇದೆ, 3 lakh ಇದೆ, ಪರ್ ಮಂತ್ ಸ್ಯಾಲ್ರಿ 3 lakh ಇದೆ, ಬಟ್ ಐ ಆಮ್ ನಾಟ್ ಹ್ಯಾಪಿ. ದಿನ ಎದ್ದ ತಕ್ಷಣ ಅಯ್ಯೋ ಇವತ್ತು ಜಾಬ್ಗೆ ಹೋಗ್ಬೇಕಲ್ಲಪ್ಪ, ಕೆಲಸಕ್ಕೆ ಹೋಗ್ಬೇಕಲ್ಲಪ್ಪ ಅನ್ನೋ ಒಂದು ಅದೇ ಕೊರಗು ಮೈಂಡಲ್ಲೇ ಉಳ್ಕೊಬಿಡುತ್ತೆ. ಮತ್ತು ನಾನೇನಾದರೂ ನಾನು ಅಂದ್ಕೊಂಡಿದ್ದಂಗೆ ಮಾಡಿದ್ದಿದ್ರೆ ನಾನು ಹೇಗಿರ್ತಿದ್ದೆ ಇಲ್ಲಿ ಇವಾಗ, ನನಗೆ ಇಷ್ಟ ಆಗಿದ್ದು ಕೆಲಸ ಮಾಡ್ತಿದ್ದೆ. ಫಾರ್ ಎಕ್ಸಾಂಪಲ್, ನಿಮಗೆ ಕೋಡಿಂಗಲ್ಲಿ ಇಷ್ಟ ಇದ್ದು ಮೆಡಿಕಲ್ ಸೈನ್ಸ್ಗೆ ಹೋದರೆ ಏನು ಯೂಸು ನೀವೇ ಹೇಳಿ? ನೋ ಯೂಸ್. ಕೋಡಿಂಗಲ್ಲಿ ಇಷ್ಟ ಇದ್ದು ಮೆಡಿಕಲ್ ಸೈನ್ಸ್ಗೆ ಹೋದರೆ ನಿಮಗೆ ಮೆಡಿಕಲ್ ಸೈನ್ಸ್ ಇಂಟ್ರೆಸ್ಟೇ ಇಲ್ಲ ಅಂದರೆ ನೀವು ಡಾಕ್ಟ್ರ್ ಆಗೋದೇ ವೇಸ್ಟು. ಸೊ ಡಾಕ್ಟ್ರ್ ಆಗೋ ಸಹ ನೀವು ಲೈಫ್ನ ಸೇವ್ ಮಾಡೋಕ್ಕಾಗಲ್ಲ, ಅದಂತೂ ಪಕ್ಕ ಹೇಳ್ಬಿಡ್ತೀನಿ. ಈಗ ನಿಮ್ಗೆ ಇಂಟ್ರೆಸ್ಟ್ ಇಲ್ಲದೆ ನೀವು ಡಾಕ್ಟ್ರ್ ಆದರೂ ಸಹ ಲೈಫ್ ಸೇವ್ ಮಾಡೋಕ್ಕಾಗಲ್ಲ, ನೀವೇನಾದರೂ ಮೆಡಿಕಲ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ. ಸೊ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಸ್ಟ್ರೀಮ್ನ ಯಾವುದೇ ಕಾರಣಕ್ಕೂ ತೊಗೊಬೇಡಿ. ಇವಾಗ ತೊಗೊಂಡಿದ್ರು ಸಹ 12th ನೆಕ್ಸ್ಟ್ ಏನು ಬರ್ತಿದೆ ನೋ ವೇ, ಅದನ್ನು ಚೂಸ್ ಮಾಡಲೇಬೇಡಿ.
ಏನಕ್ಕೆ ಅಂದರೆ ಮುಂದೆ ನಿಮಗೆ ಲೈಫ್ ಕಷ್ಟ ಆಗ್ಬಿಡುತ್ತೆ. ಸೊ ನಿಮಗೆ ಬೇಕಾದರೆ ನೀವು ಇಷ್ಟಪಟ್ಟು ಇಂಟ್ರೆಸ್ಟ್ ಇರೋದ್ರಲ್ಲಿ 10,000 ಬರಲಿ ಒಂದು ಮಂತ್ಗೆ ನಿಮಗೆ ಖುಷಿ ಇರುತ್ತೆ. ಬಟ್ 2 lakhs ಬಂದರೂ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ದಿನ ರಾತ್ರಿ ಅಯ್ಯೋ ನಾಳೆ ಜಾಬ್ಗೆ ಹೋಗ್ಬೇಕಲ್ಲಪ್ಪ, ಮತ್ತು ಸಂಡೇ ಮುಗಿದ ತಕ್ಷಣ ಮಂಡೇ ಸ್ಟಾರ್ಟ್ ಆಯ್ತಲ್ಲಪ್ಪ ಅನ್ನೋ ಒಂದು ಕೊರಗಿರುತ್ತೆ. ಆ ರೀತಿ ಇರಬಾರ್ದು. ದುಡಿಯೋದೇ ಜೀವನ ಅಲ್ಲ, ಬಟ್ ದುಡ್ಡು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡ್ರೂ ಸಹ ದುಡಿಯೋದು ಜೀವನ ಅಲ್ಲ. ಸೊ ನೀವು ಖುಷಿಯಾಗಿದ್ದರೆ ಅದೇ ಬೇಕಾದಷ್ಟು. ನೀವು ಖುಷಿಯಾಗಿದ್ದರೆ ಬೇಕಾದ್ರೆ ರೋಡಲ್ಲಿ ಮಲ್ಕೊಂಡು ಸಹ ಜೀವನ ಸಾಗಿಸ್ಬಿಡ್ಬೋದು. ದುಡ್ಡು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಇದನ್ನು ನೀವು ಇಷ್ಟರಲ್ಲಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ಬೇಕು. ನೀವು 18 ರೀಚ್ ಆಗೋ ಅಷ್ಟರಲ್ಲಿ ಇದೆಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದೆ. ಇವಾಗ ನೆಕ್ಸ್ಟ್ ಇಲ್ಲಿವರೆಗೂ ಇವಾಗ ಇದು ಕಾಂಪ್ರಮೈಸ್ ಬಗ್ಗೆ ಆಯಿತು. ಇಲ್ಲಿವರೆಗೂ ಕಾಂಪ್ರಮೈಸ್ ಬಗ್ಗೆ ಮಾತಾಡಾಯಿತು. ಸೊ ಇವಾಗ ನೀವು ಎಲ್ಲ ಬಿಟ್ಟು ಕಾಂಪ್ರಮೈಸ್ ಕೂಡ ಮಾಡಿದ್ದೀರಾ, ಅಥವಾ ನಿಮ್ಮ ಪೇರೆಂಟ್ಸ್ ಇಷ್ಟ ಇರೋದನ್ನ ನೀವು ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದೇ ರೀತಿ ಹೋಗ್ತಾ ಇದ್ರು ಸಹ ಇಲ್ಲಿವರೆಗೂ ನೀವು ಟೋಟಲ್ ಆಗಿ ಕಂಪ್ಲೀಟಾಗಿ ವೇಸ್ಟ್ ಮಾಡಿದ್ದೀರಾ. ಇಂಡಿಯನ್ ಎಜುಕೇಷನ್ ಸಿಸ್ಟಮೇ ಒಂದು ರೇಂಜಿಗೆ ವೇಸ್ಟ್ ಅಂತ. ಜಸ್ಟ್ ನಾಲೆಡ್ಜ್ ಕೊಡುತ್ತೆ ಅಷ್ಟೇ. ನಿಮಗೆ ಪ್ರಾಕ್ಟಿಕಲ್ ಥಿಂಕಿಂಗ್ ಆಗಿರ್ಬೋದು, ಅದನ್ನು ಹೇಗೆ ಅಪ್ಲೈ ಮಾಡೋದು, ಅದರಿಂದ ಹೇಗೆ ನೀವೇ ಇನ್ಕಮ್ ತೊಗೊಳ್ಳೋದು, ಅಂದರೆ ಇನ್ಕಮ್ ಅಂದರೆ ನಾಲೆಡ್ಜ್ ಪ್ರಕಾರನೂ ಇರ್ಬೋದು, ಮನಿ ಪ್ರಕಾರನೂ ಇರ್ಬೋದು, ಫೇಮ್ ಆಗಿರ್ಬೋದು, ಏನೇ ರೀತಿ ನೀವು ಇಲ್ಲಿವರೆಗೂ ಏನೂ ಮಾಡಿಲ್ಲ. ಸೊ ಸ್ವಲ್ಪ ಜನ ಎಕ್ಸ್ಟ್ರಾರ್ಡಿನರಿ ಇರ್ತಾರೆ, ನೀವು ನೋಡಿರ್ಬೋದು 13 year old ಎಂಟರ್ಪ್ರಿನರ್ಸ್ ಎಲ್ಲ ಇದ್ದಾರೆ. ಬಟ್ ಇಲ್ಲಿವರೆಗೂ ನಾನೇನು ಮಾಡಿಲ್ವಲ್ಲಪ್ಪ, 18 years ಆಯಿತು ನನಗೆ ಏನೂ ಮಾಡಿಲ್ಲ ಅನ್ನೋಕ್ವರೆಗೂ ಎಲ್ಲರಲ್ಲೂ ಇರುತ್ತೆ. ಸ್ವಲ್ಪ ಜನ ಅಂತೂ ಲೈಫ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಎಂಜಾಯ್ ಮಾಡ್ಕೊಂಡು ತಿರುಗ್ತಾ ಇರ್ತೀರಾ. ಫುಲ್ ರಿಚ್ ಫ್ಯಾಮಿಲಿ ಆಗಿದ್ರೆ ನಿಮಗೆಲ್ಲ ಇದೆಲ್ಲ ಅನಿಸೋದೇ ಇಲ್ಲ. ಬಟ್ ಪೂವರ್ ಫ್ಯಾಮಿಲಿ ಹುಟ್ಟಿದ್ದೀನಿ, ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ್ದೀನಿ. ಸೊ ನನಗೆ ಏನಾದ್ರು ಅಚೀವ್ ಮಾಡಲೇಬೇಕು ನಾನು ಅಂತ ಇರುತ್ತೆ ನಿಮ್ಮಲ್ಲಿ. ಬಟ್ 18 years ಆದರೂ ಸಹ ಏನೂ ಮಾಡೋಕ್ಕಾಗಿರಲ್ಲ. ಇದಕ್ಕೆ ಒಂದೇ ಒಂದು ಕಾರಣ, ಸ್ಕೂಲ್ ಅನ್ನೋದು ಜಸ್ಟ್ ಎಜುಕೇಷನ್ ಕೊಡುತ್ತೆ, ನಿಮ್ಮ ಮಗಪ್ ಮಾಡಿಸುತ್ತೆ, ಅದನ್ನೇ ಬರೆಸುತ್ತೆ, ಅವೆಲ್ಲ ಏನು ಅಂತ. ಇನ್ನು ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಸಖತ್ ಚೇಂಜ್ ಆಗಬೇಕು. ಅದನ್ನು ನಾವು ಕ್ವಶನ್ ಮಾಡೋಕ್ಕಾಗಲ್ಲ. ಸೊ ನಾವೇ ಚೇಂಜ್ ಆಗಬೇಕಾಗಿರುತ್ತೆ ಈಗ. ಸೊ ಇವಾಗ ನಾವು ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ವೇಸ್ಟ್ ಮಾಡಿಬಿಟ್ಟಿದ್ದೀವಿ ಅಂತಲೇ ಅಂದ್ಕೊಳ್ಳೋಣ 12th ವರೆಗೂ. ಸೊ 12th ವರೆಗೂ ವೇಸ್ಟ್ ಆದಮೇಲೆ ಇವಾಗ ಮುಂದೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನ ನೀವು ಥಿಂಕ್ ಮಾಡಬೇಕು. ಈಗ ಅಮೇರಿಕಾದಲ್ಲೆಲ್ಲ ಹೋದರೆ ನಾನು ನೆನ್ನೆ ತಾನೇ ಗಿಟ್ಹಬಲ್ಲಿ ನೋಡ್ತಿದ್ದೆ, 13 years old ಅಷ್ಟೇ ಅವನು. ಆವಾಗಲೇ ಗಿಟ್ಹಬಲ್ಲೇ ಫಾಲೋವರ್ಸ್ ಜಾಸ್ತಿ ಇಟ್ಟು, ಪ್ಲಸ್ ಅವನ ಫೋರ್ಕ್ಸ್ ನೋಡಿದ್ರಂತೂ ಹಬ್ಬ ಸಖತ್ತಾಗಿ ಮಾಡಿಟ್ಟಿದ್ದಾನೆ ಗಿಟಬ್ ಪ್ರೊಫೈಲ್ನ. ಇವಾಗಲೂ ಸಹ ಅವನಿಗೆ ಒಳ್ಳೆ ಕಂಪ್ನಿ ಜಾಬ್ ಸಿಗೋವಂಥ ಒಂದು ಪ್ರೊಫೈಲ್ ಇದೆ ಗಿಟ್ಹಬಲ್ಲಿ. ಸೊ ಅದನ್ನು ಕೂಡ ನೀವು ಶೇರ್ ಮಾಡ್ತೀನಿ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಆ ರೀತಿ ಇರುತ್ತೆ ಅಮೇರಿಕಾ ಅಲ್ಲೆಲ್ಲ. ಸೊ ಅವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ನೀವು 13 years ಇಂದ ಅವರು 18 years ವರೆಗೆ 5 years ಮಾಡಿದ್ರು ಸಹ ಅವ್ನ ಕೆಲಸನ 5 years ದಿನ 1 hour ತಗೊಂಡ್ರು. ಒಂದು ಅರೌಂಡ್ 300 hours ಅಂತ ಅಂದ್ಕೊಂಡ್ರೆ ಒಂದು 1500 hours ಆಗುತ್ತೆ 5 yearsಗೆ. ಪರ್ ಡೇ 1 hour ವರ್ಕ್ ಮಾಡಿದ್ರೆ. ಸೊ ನೀವು 18ಅಲ್ಲಿ ಹೇಗೆ ವರ್ಕ್ ಮಾಡಬೇಕು, ಅವನ ಏನು ಸಕ್ಸಸ್ ಇದೆ ಅದನ್ನು 21 years ಅಷ್ಟರಲ್ಲಿ ನೀವು ಮೀಟ್ ಮಾಡಬೇಕು ಅಂದರೆ ನಿಮಗೆ ಜಸ್ಟ್ 3 years ಇದೆ. ಅಷ್ಟರಲ್ಲಿ ಅವ್ನು ಮತ್ತೆ ಪರ್ ಇಯರ್ ಒಂದು ಅರೌಂಡ್ 300 hours ವರ್ಕ್ ಮಾಡಿದ್ರೆ ಮುಂದೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಅರ್ಥ ಮಾಡ್ಕೊತಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಒಂದು ಅರೌಂಡ್ 2700 hours ಆಗುತ್ತೆ. ಅಷ್ಟು ಫಾಸ್ಟಾಗಿ ನೀವು ಮಾಡಬೇಕಾಗುತ್ತೆ. ಪರ್ ಡೇ 4 hours ಆಗಿರ್ಬೋದು, 3 hours ಆಗಿರ್ಬೋದು. ನಿಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಸ್ಕಿಲ್ಸ್ ಅಷ್ಟೇ ಇಂಪಾರ್ಟೆಂಟು. ಇವಾಗ ಯಾವುದೇ ಗೂಗಲ್ ಕಂಪ್ನಿಗೆ ಹೋಗಿ, ಮೈಕ್ರೋಸಾಫ್ಟ್ ಕಂಪ್ನಿಗೆ ಹೋಗಿ ನಿಮ್ಮ ಕಾಲೇಜ್ ಡಿಗ್ರಿನ ಯಾರೂ ಕೇಳ್ತಿಲ್ಲ. ಇವಾಗ ಎಲ್ಲೋ ಹೋಗ್ಬಿಟ್ಟು ನಾನು JSS ಕಾಲೇಜು ಅಂತಂದರೆ ಇವಾಗ ಗೂಗಲಲ್ಲಿ ಯಾವುದೋ ಸ್ಯಾನ್ ಫ್ರಾನ್ಸಿಸ್ಕೋ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತೀರಾ, ಅಲ್ಲಿ ಹೋಗಿ ಜಾಬ್ ಅಪ್ಲೈ ಮಾಡಿ ಇಂಟರ್ವ್ಯೂವಲ್ಲಿ ನಾನು JSS ಕಾಲೇಜ್ ಅಂದರೆ ಅವ್ರಿಗೆ ಗೊತ್ತಿರೋಲ್ಲ. ಸೊ ಅವ್ರು ನೋಡೋದು ನಿಮ್ಮ ಸ್ಕಿಲ್ನ, ನಿಮ್ಮ ಹತ್ರ ಏನು ಸ್ಕಿಲ್ ಇದೆ ಅದೇ ಇಂಪಾರ್ಟೆಂಟು. ಸೊ ಅದನ್ನಂತೂ ನೀವು ಒಳ್ಳೆ ಥರ ನೀವು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಸೆಲ್ಫ್ ಮೋಟಿವೇಶನ್ ಸಕ್ಕತ್ತು ಇಂಪಾರ್ಟೆಂಟ್. ಬೇರೆಯವ್ರ ಮೋಟಿವೇಶನ್ಸ್ನ ನಿಮ್ಮ ಸೆಲ್ಫ್ ಮೋಟಿವೇಶನ್ ಸಕ್ಕತ್ತು ಇಂಪಾರ್ಟೆಂಟು. ಸೊ ನಾನು ಟೀಮ್ ಫಿಯರ್ಲೆಸ್ ಅಂತ, ನೀವೇನಾದರೂ ಇಂಗ್ಲೀಷ್ ಪಕ್ಕ ಗೊತ್ತಿದ್ರೆ ಟೀಮ್ ಫಿಯರ್ಲೆಸ್ ಅಂತ ಇನ್ನೊಂದು ಮೋಟಿವೇಶನ್ ಚಾನಲ್ನ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಅದನ್ನು ನೀವು ನೋಡ್ಬೋದು. ಟೀಮ್ ಫಿಯರ್ಲೆಸ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ. ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾರೆ ಅವರು. ಸಖತ್ ಮೋಟಿವೇಟ್ ಮಾಡುತ್ತೆ ನಿಮ್ಮನ್ನ. ಎಂಟರ್ಪ್ರಿನರ್ಶಿಪ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ರೀತಿ. ಸೊ ಈ ರೀತಿ ಇರುತ್ತೆ. ಕಂಪೀಟ್ ಮಾಡಬೇಕಾಗುತ್ತೆ ನೀವು. ಸೊ ಇವಾಗಲಿಂದನೇ ಸ್ಟಾರ್ಟ್ ಮಾಡಿ. ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಅಂದರೂ ಸಹ ಇವಾಗಲೇ ಸ್ಟಾರ್ಟ್ ಮಾಡಿ. ಕೋಡಿಂಗ್ ಕಲೀರಿ. ಏನಾದರೂ ಇಂಜಿನಿಯರಿಂಗ್ ಆಸ್ಪಿರೆಂಟ್ ಆಗಿದ್ದರೆ, ಮೆಡಿಕಲ್ ಆಸ್ಪಿರೆಂಟ್ ಆಗಿದ್ದರೆ ನೀವು ಫಸ್ಟ್ ಏಡ್ ಕೋರ್ಸ್ ಎಲ್ಲ ಮಾಡ್ಬೋದು ಆನ್ಲೈನಲ್ಲಿ. ಇವಾಗಲೇ ಮಾಡ್ಕೊಳ್ಳಿ. ಸೊ ಇವಾಗ ಮಾಡ್ಕೊಳ್ಳೋದ್ರಿಂದ ಏನಿದೆ, ನಿಮಗೆ ಒಂದು ಎಡ್ಜ್ ಸಿಗುತ್ತೆ. ಬೇರೆ ಇವಾಗ ಕ್ಲಾಸಿಗೆ ಜಾಯ್ನ್ ಆದ ತಕ್ಷಣ ಎಲ್ಲ ಕ್ಲಾಸರು ನಿಮ್ಮನ್ನ ಗುರುತಿಸ್ತಾರೆ. ಓ ಇವನಿಗೆ ಜಾಸ್ತಿ ತಿಳ್ಕೊಂಡಿದ್ದಾನೆ, ಇವನು ಈ ಕ್ಯಾನ್ ಡೂ ಸಮಥಿಂಗ್ ಅನ್ನೋ ಒಂದು ಏನಂತಾರೆ, ಅದೊಂಥರ ಫೀಲ್ ಬಂದುಬಿಡುತ್ತೆ ಅವ್ರಿಗೆ. ನಾನು ಅಬ್ಸರ್ವ್ ಮಾಡಿದ್ದೀನಿ ಅದನ್ನು, ನಮ್ಮ ಕ್ಲಾಸಲ್ಲೂ ಸಹ ಸೇಮ್. ಸೊ ಆ ರೀತಿ ಈ ರೀತಿ ಇದೆ ವರ್ಲ್ಡು. ಸೊ
ನಿಮ್ಗೆ ಬಿಟ್ಟಿದ್ದು ನೀವು ಏನು ಮಾಡ್ತೀರಾ ಅನ್ನೋದು. ಸೊ ಬೇಕಾದಷ್ಟು ಪ್ಯಾಸಿವ್ ಇನ್ಕಮ್ಸ್ನ ನೀವು ಜನ್ರೇಟ್ ಮಾಡ್ಬೋದು 18+ ಆದಮೇಲೆ. ಸೊ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಬ್ಲಾಗರಲ್ಲಿ ಆಗಿರ್ಬೋದು, ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು, ಈ ರೀತಿ ಇಲ್ಲಿವರೆಗೂ ಎಷ್ಟು ವೇಸ್ಟ್ ಮಾಡಿದಿರೋ ಅಷ್ಟೆಲ್ಲನೂ ಈ ರೀತಿ ಡಬಲ್ ಅದನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಒಳ್ಳೆ ಸಕ್ಸಸ್ಫುಲ್ ಪೊಸಿಷನ್ಗೆ ರೀಚ್ ಆಗಬೇಕು ಅಂದರೆ ನಿಮಗೆ ಮೋಟಿವೇಶನ್ ಇರಬೇಕು. ಮೋಟಿವೇಟೆಡ್ ಆದಮೇಲೆ ನೀವು ನಿಮ್ಮ ಸ್ಕಿಲ್ ಜಸ್ಟ್ 1 hour per day ಕೊಡಿ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ಕೊತ, ಮತ್ತು 10 minutes ಜಾಸ್ತಿ ಮಾಡಿ ಒಂದು ವೀಕ್ ಆದಮೇಲೆ, ನೆಕ್ಸ್ಟ್ 1 week ಆದಮೇಲೆ 20 minutes ಜಾಸ್ತಿ ಮಾಡಿ ಪರ್ ಡೇ, 1 hour 20 minutes ಪರ್ ಡೇ 2 hours ನೀವು ಕೆಲಸ ಮಾಡಿಬಿಟ್ರಂತೂ ಒಂದು ಅರೌಂಡ್ ನೀವು 22 ಎಲ್ಲ ರೀಚ್ ಆಗಿ ನಿಮ್ಮ ಗ್ರ್ಯಾಜುಯೇಷನ್ ಮುಗಿಯುವಷ್ಟರಲ್ಲಿ ನಿಮಗೆ ಒಂದು ಫೈನಾನ್ಷಿಯಲ್ ಬೇಸ್ ಮಾಡ್ಕೊಬಿಡುತ್ತೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗುವಂಥ ಚಾನ್ಸಸ್ ಕೂಡ ಇದೆ ನೀವೇನಾದರೂ ಫ್ರೀಲ್ಯಾನ್ಸಿಂಗಲ್ಲೆಲ್ಲ ಹೋದರೆ. ಸೊ ಇವೆಲ್ಲ ನಿಮಗೆ ಹೇಳಬೇಕು ಅನ್ನಿಸ್ತು. ಮತ್ತು ಇನ್ನೊಂದಪ್ಪ ಏನಪ್ಪ ಅಂದರೆ, ನಿಮ್ಮ ಐಡಿಯಾ ಗೂಗಲ್ ಕಂಪ್ನಿ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಇಲ್ಲಿಗೆ ನನ್ನ ಡ್ರೀಮ್ ಕಂಪ್ನೀಸು ಇದು, ನಾನು ಇಲ್ಲಿಗೆ ಜಾಯ್ನ್ ಆಗಲೇಬೇಕು ಅಂತ ಇರಬಾರ್ದು. ಯಾವತ್ತೂ ಆ ಐಡಿಯಾ ಇಟ್ಕೊಳ್ಳೇಬೇಡಿ. ಸೊ ಅದು ನಿಮಗೆ ಅನ್ಸಲ್ವಾ, ಬೇರೆಯವ್ರಿಗೋಸ್ಕರ ಅವ್ರ ಡ್ರೀಮ್ಗೋಸ್ಕರ ನಮ್ಮನ್ನ ಹೈರ್ ಮಾಡ್ಕೋತಾರೆ, ಅವ್ರ ಡ್ರೀಮ್ಗೋಸ್ಕರ ನಾವು ಕೆಲಸ ಮಾಡಬೇಕು. ಸೊ ನಮ್ಮ ಡ್ರೀಮ್ಗೋಸ್ಕರ ಬೇರೆಯವ್ರನ್ನ ಕೆಲಸ ಮಾಡಿಸ್ಕೊಳ್ಳೋಣ. ಸೊ ಆ ರೀತಿ ನಿಮ್ಮ ಐಡಿಯಾ ಇರಬೇಕು. ನಿಮ್ಮದೇ ಓನ್ ಎಂಪೈರ್ ಕಟ್ಟೋವಂಥ ಐಡಿಯಾ, ನಿಮ್ಮದೇ ಓನ್ ಕಂಪ್ನಿ ಬಿಲ್ಡ್ ಮಾಡೋವಂಥ ಐಡಿಯಾ. ಸೊ ಅದೇನು ಕಷ್ಟ ಅಲ್ಲ, ಜಸ್ಟ್ ನೀವು ವರ್ಕ್ ಮಾಡಬೇಕಷ್ಟೇ. ವರ್ಕ್ ಮಾಡೋವಂಥ ಇಂಟ್ರೆಸ್ಟ್, ಡೆಡಿಕೇಶನ್, ಡಿಟರ್ಮಿನೇಷನ್ ಇದ್ದರೆ ಯಾವುದೂ ಕಷ್ಟ ಅಲ್ಲ. ಸೊ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಪ್ಸ್ಗೆ ಇದು 2020 ಏನಿದೆ, ಸ್ಟಾರ್ಟಪ್ಸ್ಗೆ ಸಖತ್ ಹೆಲ್ಪ್ ಮಾಡ್ತಿದೆ. ಇನ್ನು 2025 ಅಷ್ಟರಲ್ಲೆಲ್ಲ ಸ್ಟಾರ್ಟಪ್ಸ್ ಜಾಸ್ತಿ ಆಗುತ್ತೆ. ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ಕಾಂಪಿಟೇಷನ್ ಜಾಸ್ತಿ ಆದಾಗ ಏನು ಹೇಳಿ, ನಿಮ್ಮ ವರ್ಕ್ ಜಾಸ್ತಿ ಮಾಡಬೇಕಾಗುತ್ತೆ. ವರ್ಕ್ ಜಾಸ್ತಿ ಮಾಡಿದ್ರೆ ಯಾವ ಕಾಂಪಿಟೇಷನ್ ಸಹ ಅಡ್ಡ ಬರೋಕ್ಕೆ ಚಾನ್ಸೇ ಇಲ್ಲ. ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್. ಸೊ ಇವನ್ ಇಫ್ ನೀವು ಯಾವುದೇ ರೀತಿಯ, ಇವಾಗ ನೀವು ವಿಪ್ರೋ ಮತ್ತು ಇನ್ಫೋಸಿಸ್ದು ಸ್ಟೋರೀಸ್ ಕೇಳಿರ್ತೀರ. ನಾರಾಯಣ್ ಮೂರ್ತಿ ಅವರು ವಿಪ್ರೋಗೆ ಇಂಟರ್ವ್ಯೂಗೆ ಹೋಗ್ತಾರಂತೆ ಒಂದು ಜಾಬ್ಗೋಸ್ಕರ, ಸಾಫ್ಟ್ವೇರ್ ಡೆವಲಪರ್ ಜಾಬ್ಗೆ. ಬಟ್ ವಿಪ್ರೋ ಅವ್ರನ್ನ ರಿಜೆಕ್ಟ್ ಮಾಡುತ್ತೆ. ಅವತ್ತು ವಿಪ್ರೋ ರಿಜೆಕ್ಟ್ ಮಾಡಲಿಲ್ಲ ಅಂದಿದ್ರೆ ಇನ್ಫೋಸಿಸ್ ಅನ್ನೋದೇ ಬೆಳೀತಿರ್ಲಿಲ್ಲ. ಸೊ ನೀವು ಇಂಟರ್ವ್ಯೂಗೆ ಹೋಗ್ಬೇಡಿ, ಸ್ಟಾರ್ಟ್ ಮಾಡಿ. ಹೊಸ ನಾರಾಯಣ್ ಮೂರ್ತಿಗಳು ಬರಲಿ, ಹೊಸ ಸ್ಟೀವ್ ಜಾಬ್ಸ್ ಬರಲಿ, ಈ ರೀತಿ ಡ್ರೀಮ್ ಇಟ್ಕೋಬೇಕು ನಿಮ್ಮದೇ ಓನ್. ಮತ್ತು APJ ಅಬ್ದುಲ್ ಕಲಾಂ ಯಾರೋ ಹೇಳಿದ್ದಾರೆ, ಶೂಟ್ ಟು ದ ಸ್ಟಾರ್ಸ್, ಯು ವಿಲ್ ಎಂಡ್ ಅಪ್ ಇನ್ ದ ಮೂನ್ ಅಂತ. ಅಂದರೆ ಥಿಂಕ್ ಬಿಗ್, ಜಾಸ್ತಿ ಅಂದರೆ ಪಕ್ಕಾ ನಾನು ಸ್ಟಾರ್ಸ್ ರೀಚ್ ಆಗಬೇಕು ಅಂದರೆ ನೀವು ಅಟ್ಲೀಸ್ಟ್ 3 ರೀಚ್ ಆಗ್ತೀರಾ. ಒಂದು ದೊಡ್ಡ ಕಂಪ್ನಿ, ಮೈಕ್ರೋಸಾಫ್ಟ್ ಅಂತ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಸ್ಮಾಲ್ ಸ್ಕೇಲ್ ಕಂಪ್ನಿಯವರು ನೀವು ನಡೆಸೋವಂಥ ನಿಮ್ಮ ಕೇಪಬಿಲಿಟೀಸ್ ಬಂದುಬಿಡುತ್ತೆ. ಎಂಟರ್ಪ್ರಿನರ್ಶಿಪ್ಪು, ಮ್ಯಾನೇಜ್ಮೆಂಟ್ ಬುಕ್ಸ್ ಎಲ್ಲ ಓದೋದಾಗಿರಲಿ, ಮತ್ತು ಆನ್ಲೈನ್ ಕೋರ್ಸ್ಗಳು ಮಾಡೋದಾಗಿರಲಿ, ಎಲ್ಲನೂ ಮಾಡಿಕೊಂಡು ನೀವು ಒಂದು ಟೋಟಲ್ ನಿಮಗೆ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕೊಟ್ಕೊಬಿಟ್ರೆ 22 ಇಯರ್ಸ್ಗೆ ನೀವು ಆರಾಮಾಗಿರ್ಬೋದು. ಮತ್ತು ಸ್ಟಾಕ್ಸಲ್ಲಿ, ಶೇರ್ಸಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಇವೆಲ್ಲ ನಾನೆಲ್ಲಿ ಕಲ್ತ್ಕೊಂಡಿದ್ದೀನಿ ಅಂತಲೂ ಸಹ ನಿಮ್ಗೆ ಹೇಳೋದಾದರೆ, ಅಮನ್ ದತ್ತರ್ವಾಲ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅವ್ರಿಗೆ ಕ್ರೆಡಿಟ್ಸ್ ಹೋಗುತ್ತೆ. ಅವ್ರನ್ನ ಒಂದು ರೇಂಜ್ಗೆ ನಾನು ಅವ್ರಿಗೆ ಫ್ಯಾನ್ ಅಂತಲೇ ಹೇಳ್ಬೋದು. ಅವ್ರ ವೀಡಿಯೋಸ್ ಕೂಡ ನೋಡ್ಬೋದು ನೀವು. ಬಟ್ ಹಿಂದಿಲಿದೆ, ಹಿಂದಿ ಯಾರಿಗೆ ಕಂಫರ್ಟಬಲ್ ಇಲ್ಲ. ಬಟ್ ನಾನು ಕನ್ನಡದಲ್ಲಿ ಮಾಡ್ತಿರ್ತೀನಿ ಇದೇ ವೀಡಿಯೋಸು. ಬೇಕಾದರೆ ಲೈಕ್ ಮಾಡಿರಿ ವೀಡಿಯೋನ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಮುಂದೆ ಯಾವ್ಯಾವ ಥರ ವೀಡಿಯೋಸ್ ಬೇಕು, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಎಲ್ಲ ಹೇಳಿ. ಸೊ ಇಷ್ಟೇ. ಮುಂದೆ ಏನೇನೋ ಹೇಳಬೇಕು ಅಂತ ಬರ್ತಿದೆ ಮೈಂಡ್ಗೆ, ಬಟ್ ಕರೆಕ್ಟಾಗಿ ಫ್ರೇಮ್ ಮಾಡಿ ಹೇಳೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ 2 ವೀಡಿಯೋಸ್, ಇದೇ ಎಪಿಸೋಡ್ಸ್ ಬರುತ್ತೆ ಇದೇ ಸೀರೀಸಲ್ಲಿ. ಸೊ ಈ ಸೀರೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಮುಂದೆ ಯಾವ ರೀತಿ ಮೋಟಿವೇಶನ್ ವೀಡಿಯೋಸ್ ಬೇಕು, ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅದು ನನಗೆ ಎಂಕರೇಜ್ಮೆಂಟ್ ಸಿಗ್ದಾಗುತ್ತೆ ವೀಡಿಯೋ ಮಾಡೋಕ್ಕೆ ಮುಂದೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮತ್ತು ಇದೇ ಥರ ವೀಡಿಯೋಸ್ ಆಗಿರಲಿ, ಇಂಜಿನಿಯರಿಂಗ್ ಕೋರ್ಸ್ ಮೆಟೀರಿಯಲ್ಸ್ ಆಗಿರಲಿ, ಫುಲ್ಲು ಕೋರ್ಸ್, ಕೋಡಿಂಗ್ ಆಗಿರ್ಬೋದು, ಪ್ರೋಗ್ರಾಮಿಂಗ್ ವಿತ್ ಪೈಥಾನ್ ಆಗಿರ್ಬೋದು, ಗಿಟ್ಹಬ್ ಹೇಗೆ ಯೂಸ್ ಮಾಡೋದು, ಈ ರೀತಿ ಎಲ್ಲ ಕೋಡಿಂಗ್ ಕೋರ್ಸ್ ಬರುತ್ತೆ. ಮತ್ತು ಕಂಪ್ಯೂಟರ್ ಹೆಲ್ಪ್ ಸಿಗುತ್ತೆ ನಿಮಗೆ, ಸೊ ಟೆಕ್ ಹೆಲ್ಪು. ಮತ್ತು ನಿಮ್ಮ KCET 2021 ಅಂದರೆ ಈ ವಿಡಿಯೋ 2020 ಇರೋದ್ರಿಂದ 2021ಗೆ ಸಪೋರ್ಟ್ ಮೆಟೀರಿಯಲ್ಸು ಬರುತ್ತೆ. ಟೋಟಲ್ KCET ಎಲ್ಲಿವರೆಗೂ ನಡೀತೆ ನಾವು ಅದೇ ರೀತಿ ಸಪೋರ್ಟ್ ಮೆಟೀರಿಯಲ್ಸ್ ಕೊಡ್ತಾ ಇರ್ತೀವಿ. 2025 ಆಗಿರ್ಬೋದು, 30 ಆಗಿರ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ನ, ಲೈಕ್ ಮಾಡಿ ವಿಡಿಯೋನ, ಸಖತ್ ಎಂಕರೇಜ್ಮೆಂಟ್ ಸಿಗ್ದಾಗುತ್ತೆ. ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಲೈಕ್ನ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನನಗೇನು ಅನಿಸ್ತು ಎಲ್ಲ ಹೇಳಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಸಾರಿ. ಇಷ್ಟೇ. ಥ್ಯಾಂಕ್ ಯು.